ಇದೇ ಜನಾರ್ದನ್ ರೆಡ್ಡಿ, ಇದೇ ಸೋಮಶೇಖರ್ ರೆಡ್ಡಿ, ಇದೇ ಕರುಣಾಕರ್ ರೆಡ್ಡಿ, ಇದೇ ಶ್ರೀರಾಮುಲು ಇವರೆಲ್ಲರೂ ಸೇರ್ಕೊಂಡು ಶ್ರೀರಾಮುಲು ಬಾಮೈದ ಯಾರಪ್ಪ ಅವನ ಹೆಸರು ಸುರೇಶ್ ಬಾಬು ಏನು ಒಡೆಯೋರ್ ತರ ಮುನ್ನುಗ್ಗಿದ್ರು. ನಾನು ಹೇಳಿದೆ ಒಂದ್ ಹೆಜ್ಜೆ ಮುಂದಾಕಿದ್ರು ಕೂಡ ನಿಮ್ ಕಾಲ್ ಮುರಿದಾಕ್ತೀನಿ ಹುಷಾರ್ ಅಂತಂದೆ. ನಾನು ನೀ ಬಳ್ಳಾರಿ ಬಾ ನೋಡ್ಕತೀನಿ ಅಂತಂದ್ರು. ನಾನು ಹೇಳಿದೆ ನಡ್ಕೊಂಡೇ ಬರ್ತೀವಿ ನಡ್ರಪ್ಪ, ನಾವು ಕಾಂಗ್ರೆಸ್ ಪಕ್ಷದಿಂದ ಬೆಂಗಳೂರಿಂದ ಬಳ್ಳಾರಿವರೆಗೆ ನಡ್ಕೊಂಡು ಬರ್ತೀವಿ, ನೋಡೋಣ ಹೆಂಗ್ ಕಾಲ್ ಮುರಿತೀರಿ ನೀವು ಹೆಂಗೆ ನಮ್ಮನ್ನ ಕಾಲ್ ಮುರಿದಾಕ್ತೀರಿ ನೋಡೋಣ ಅಂತ. ಏನು ಮಾಡಕ್ಕಾಗಲಿಲ್ಲ, ಅಧಿಕಾರ ಕಳ್ಕೊಂಡ್ರು. ಇಲ್ಲಿ ಬಂದು ಕೂತ್ಕೊಂಡು ಸಂಡೂರನ್ನ ರಿಪಬ್ಲಿಕ್ ಆಫ್ ಸಂಡೂರು ಮಾಡಲಿಕ್ಕೆ ಹೊರಟಿದ್ರು. ಆದರೆ ಸಂಡೂರಿನ ಜನತೆಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ನೀವು ಅವರ ಅಟೋಟಾಪಗಳಿಗೆ ಬಲಿಯಾಗಲಿಲ್ಲ, ಅವರ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಲಿಲ್ಲ. ಇಡೀ 3 ಉಪಚುನಾವಣೆಗಳಲ್ಲಿ ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು. ನಾನು ಯಾವಾಗಲೂ ಕೂಡ ಜನರಿಗೆ ಋಣಿಯಾಗಿರ್ತೇನೆ, ಮತದಾರರಿಗೆ ಋಣಿಯಾಗಿರ್ತೇನೆ. ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಅದಕ್ಕೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಅವರ ಅಭಿಮಾನಿಗಳಿಗೆ, ನಾನು ಅಭಿಮಾನಿ ದೇವರುಗಳೇ ಅಂತ ಕರೀತೀನಿ ಅಂತೇಳಿ, ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ ಅಂತ ಹೇಳ್ತಿದ್ರು. ನಾನೇನ್ ಕರಿತೀನಿ ಗೊತ್ತಾ? ಅಭಿಮಾನಿ ಮತದಾರ ಬಂಧುಗಳೇ. ಮತದಾರ ಬಂಧುಗಳೇ, ಬೇಡ ಅಭಿಮಾನಿಗಳ, ಮತದಾರ ಬಂಧುಗಳೇ, ಮತದಾರ ದೇವರ ಅಭಿಮಾನಿ ದೇವರುಗಳೇ, ಮತದಾರ ದೇವರುಗಳೇ. ನೀವೇ ಅಲ್ವಾ, ನಿಮ್ಮಿಂದ ಅಲ್ವಾ ನಾವು ಅಧಿಕಾರದಲ್ಲಿ ಉಳಿಬೇಕಾದ್ರೆ ಇವತ್ತು 136 ಸ್ಥಾನಗಳನ್ನು ಗೆದ್ದಿದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದು. ಪ್ರಯತ್ನ ಮಾಡಿದ್ರು ಬಿಜೆಪಿಯವರು. ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ.